ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಕನ್ನಡ ಚಿತ್ರರಂಗದಲ್ಲಿ ಮೇರು ನಟರುಗಳು ಅಂತ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಬಿಟ್ಟರೆ ವಿಷ್ಣುವರ್ಧನ್, ಅಂಬರೀಷ್ ಅವರನ್ನು ನಾವು ಗುರುತಿಸಬಹುದು. ಇವರಿಬ್ಬರು ಒಟ್ಟಿಗೆ ಹಲವಾರು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟು ಸಿನಿಮಾದಲ್ಲಿ ಮಾತ್ರವಲ್ಲದೆ ನಿಜ ಜೀವನದಲ್ಲೂ ಕೂಡ ಒಳ್ಳೆ ಸ್ನೇಹಿತರಾಗಿ ಜೀವನ ಮಾಡಿದಂಥವರು. ಇವರು ಸಾಕಷ್ಟು ರೀಮೇಕ್ ಸಬ್ಜೆಕ್ಟ್ಗಳನ್ನು ಮಾಡಿರ್ತಾರೆ. ಅದರಲ್ಲಿ ತಮಿಳಿನಿಂದ ಇವರು ಯಾವೆಲ್ಲ ಸಿನಿಮಾಗಳನ್ನು ರೀಮೇಕ್ ಮಾಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ರೆಬಲ್ ಸ್ಟಾರ್ ಅಂಬರೀಷ್ ಅವರ ತಮಿಳು ರೀಮೇಕ್ ಸಿನಿಮಾ 1984ರಲ್ಲಿ ತೆರೆಕಂಡಿದ್ದ ಶಪಥ. ಇದನ್ನು ಅಮೃತಂ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ರೆಬಲ್ ಸ್ಟಾರ್ ಅಂಬರೀಷ್, ಶಂಕರ್ನಾಗ್, ಅಶೋಕ್, ವಿಜಯಲಕ್ಷ್ಮಿ ಸಿಂಗ್ ರವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಇದು ಅದೇ ವರ್ಷ ಅಂದರೆ 1984ರಲ್ಲೇ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ವೆಂಗಾಯಿನ್ ಮೈಂದನ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ವಿಷ್ಣುವರ್ಧನ್ ರವರ ತಮಿಳು ರೀಮೇಕ್ ಸಿನಿಮಾ 1973ರಲ್ಲಿ ತೆರೆಕಂಡ ಸೀತೆಯಲ್ಲ ಸಾವಿತ್ರಿ. ಇದನ್ನು ಪಿ ವಾದಿರಾಜ್ ಹಾಗೂ ಜವಾಹರ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ವಿಜಯಲಕ್ಷ್ಮಿ, ರೆಬಲ್ ಸ್ಟಾರ್ ಅಂಬರೀಷ್ ಅವರು ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ ತಮಿಳಿನ ಕೋಮಟಯ್ಯನ್ ಕುಲಮಠ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ರೆಬಲ್ ಸ್ಟಾರ್ ಅಂಬರೀಷ್ ಅವರ ಮತ್ತೊಂದು ತಮಿಳು ರೀಮೇಕ್ ಸಿನಿಮಾ 1991ರಲ್ಲಿ ತೆರೆಕಂಡ ರೌಡಿ MLA. ಇದನ್ನು ಓಂ ಸಾಯಿ ಪ್ರಕಾಶ್ ನಿರ್ದೇಶನ ಮಾಡಿರ್ತಾರೆ. ಅಂಬರೀಷ್, ಮಾಲಾಶ್ರೀ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದು. ಇದು 1990ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ವೆಲ್ಲೈ ಕಿಡೈ ತುಡುಚ್ಚು ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ವಿಷ್ಣುವರ್ಧನ್ ರವರ ಮತ್ತೊಂದು ತಮಿಳು ರೀಮೇಕ್ ಸಿನಿಮಾ 1992ರಲ್ಲಿ ತೆರೆಕಂಡಿದ್ದ ರವಿವರ್ಮ. ಇದನ್ನು ಜೋ ಸೈಮನ್ ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಭವ್ಯ, ರೂಪಿಣಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ 1991ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ಬ್ರಹ್ಮ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ರೆಬಲ್ ಸ್ಟಾರ್ ಅಂಬರೀಷ್ ಅವರ ಇನ್ನೊಂದು ತಮಿಳು ರೀಮೇಕ್ ಸಿನಿಮಾ 1988ರಲ್ಲಿ ತೆರೆಕಂಡಿದ್ದ ರಾಮಣ್ಣ ಶಾಮಣ್ಣ. ಇದನ್ನು ಬಿ ಸುಬ್ಬರಾವ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಅಂಬರೀಷ್ ಅವ್ರ ಜೊತೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕೂಡ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 1987ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ಚಿನ್ನ ತಂಬಿ ಪೆರಿಯ ತಂಬಿ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ವಿಷ್ಣುವರ್ಧನ್ ರವರ ಮತ್ತೊಂದು ತಮಿಳು ರೀಮೇಕ್ ಸಿನಿಮಾ 1976ರಲ್ಲಿ ತೆರೆಕಂಡಿದ್ದ ಮಕ್ಕಳ ಭಾಗ್ಯ. ಇದನ್ನು KSL ಸ್ವಾಮಿ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಭಾರತಿ ವಿಷ್ಣುವರ್ಧನ್, ದ್ವಾರ್ಕೀಶ್ ಅವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 1965ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ಕುಜಂಡಯ್ಯುಂ ದೇವಿಯುಂ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ರೆಬಲ್ ಸ್ಟಾರ್ ಅಂಬರೀಷ್ ಅವರ ಮತ್ತೊಂದು ತಮಿಳು ರೀಮೇಕ್ ಸಿನಿಮಾ 1990ರಲ್ಲಿ ತೆರೆಕಂಡಿದ್ದ ನಮ್ಮೂರ ಹಮ್ಮೀರ. ಇದನ್ನು ಪೆರಾಲಾ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಅಂಬರೀಷ್, ಸುಮನ್ ರಂಗನಾಥ್, ದೇವರಾಜ್ ರವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 1986ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ಅಮ್ಮನ್ ಕೋವಿಲ್ ಕಿಚಕಲೆ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ವಿಷ್ಣುವರ್ಧನ್ ರವರ ಇನ್ನೊಂದು ತಮಿಳು ರೀಮೇಕ್ ಸಿನಿಮಾ 1984ರಲ್ಲಿ ತೆರೆಕಂಡಿದ್ದ ಮದುವೆ ಮಾಡು ತಮಾಷೆ ನೋಡು. ಇದನ್ನು ಸತ್ಯ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಆರತಿ, ದ್ವಾರ್ಕೀಶ್ ಅವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ದೌರಿ ಕಲ್ಯಾಣಂ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ರೆಬಲ್ ಸ್ಟಾರ್ ಅಂಬರೀಷ್ ಅವರ ಇನ್ನೊಂದು ತಮಿಳು ರೀಮೇಕ್ ಸಿನಿಮಾ 1993ರಲ್ಲಿ ತೆರೆಕಂಡಿದ್ದ ಮಿಡಿದ ಹೃದಯಗಳು. ಇದನ್ನು AT ರಘು ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಅಂಬರೀಷ್, ಶ್ರುತಿ, ನಿರೋಷಾ ಎನ್ನುವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯ ಮಾಡಿರ್ತಾರೆ. ಈ ಸಿನಿಮಾ 1982ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ಎಂಗಿಯೇ ಕೆಟ್ಟ ಕರುಳ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ತಮಿಳಿನಲ್ಲಿ ರಜನಿಕಾಂತ್ ಹಾಗೂ ಅಂಬಿಕಾ ಅವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ವಿಷ್ಣುವರ್ಧನ್ ಅವರ ಮತ್ತೊಂದು ತಮಿಳು ರೀಮೇಕ್ ಸಿನಿಮಾ 2001ರಲ್ಲಿ ತೆರೆಕಂಡಿದ್ದ ಕೋಟಿಗೊಬ್ಬ. ಇದನ್ನು ನಾಗಣ್ಣ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಪ್ರಿಯಾಂಕಾ ಉಪೇಂದ್ರರವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದು. ಈ ಸಿನಿಮಾ 1995ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ಬಾಷಾ ಅನ್ನೋ ರಜನಿಕಾಂತ್ ಅವರ ಸಿನಿಮಾದ ರೀಮೇಕ್ ಆಗಿರ್ತದೆ. ರೆಬಲ್ ಸ್ಟಾರ್ ಅಂಬರೀಷ್ ಅವರ ಮತ್ತೊಂದು ತಮಿಳು ರೀಮೇಕ್ ಸಿನಿಮಾ 1992ರಲ್ಲಿ ತೆರೆಕಂಡಿದ್ದ ಮಲ್ಲಿಗೆ ಹೂವೆ. ಇದನ್ನು ರಾಜಕಿಶೋರ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಅಂಬರೀಷ್, ರೂಪಿಣಿ, ಶಶಿಕುಮಾರ್ ಅವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 1988ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ಸೆಂತೂರ ಪೂವೆ ಅನ್ನೋ ಸಿನಿಮಾದ ರೀಮೇಕ್ ಆಗಿರುತ್ತೆ. ವಿಷ್ಣುವರ್ಧನ್ ರವರ ಇನ್ನೊಂದು ತಮಿಳು ರೀಮೇಕ್ ಸಿನಿಮಾ 1977ರಲ್ಲಿ ತೆರೆಕಂಡಿದ್ದ ಕಿಟ್ಟು ಪುಟ್ಟು. ಇದನ್ನು CV ರಾಜೇಂದ್ರನ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಮಂಜುಳಾ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ ತಮಿಳಿನಲ್ಲಿ 1967ರಲ್ಲಿ ತೆರೆಕಂಡಿದ್ದ ಅನುಭವಿ ರಾಜ ಅನುಭವಿ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ರೆಬಲ್ ಸ್ಟಾರ್ ಅಂಬರೀಷ್ ಅವರ ಇನ್ನೊಂದು ತಮಿಳು ರೀಮೇಕ್ ಸಿನಿಮಾ 1983ರಲ್ಲಿ ತೆರೆಕಂಡ ಹಸಿದ ಹೆಬ್ಬುಲಿ. ಇದನ್ನು SA ಚಂದ್ರಶೇಖರ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಅಂಬರೀಷ್, ಅಂಬಿಕಾ, ಟೈಗರ್ ಪ್ರಭಾಕರ್ ಅವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 1981ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ನೆಂಜಿಲೆ ತುನಿ ವಿರುಂತಾಲ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ವಿಷ್ಣುವರ್ಧನ್ ರವರ ಮತ್ತೊಂದು ತಮಿಳು ರೀಮೇಕ್ ಸಿನಿಮಾ 2004ರಲ್ಲಿ ತೆರೆಕಂಡಿದ್ದ ಕದಂಬ. ಇದನ್ನು ಸುರೇಶ್ ಕೃಷ್ಣ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಭಾನುಪ್ರಿಯಾ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 1974ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ತಂಗಾ ಪಾಟಕಂ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ರೆಬಲ್ ಸ್ಟಾರ್ ಅಂಬರೀಷ್ ಅವರ ಮತ್ತೊಂದು ತಮಿಳು ರೀಮೇಕ್ ಸಿನಿಮಾ 2004ರಲ್ಲಿ ತೆರೆಕಂಡಿದ್ದ ಗೌಡ್ರು. ಇದನ್ನು S ಮಹೇಂದರ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಅಂಬರೀಷ್, ದೇವರಾಜ್, ಮೀನಾ, ಶ್ರುತಿರವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ.
ಈ ಸಿನಿಮಾ 1993ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ಕಿಜಕ್ಕೂ ಚಿಮೈಲೆ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ವಿಷ್ಣುವರ್ಧನ್ ರವರ ಇನ್ನೊಂದು ತಮಿಳು ರೀಮೇಕ್ ಸಿನಿಮಾ 1996ರಲ್ಲಿ ತೆರೆಕಂಡಿದ್ದ ಜೀವನದಿ. ಇದನ್ನು ಡಿ ರಾಜೇಂದ್ರ ಬಾಬು ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಖುಷ್ಬು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 1967ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ಪೇಸುಮ್ ದೈವಂ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ರೆಬಲ್ ಸ್ಟಾರ್ ಅಂಬರೀಷ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ರವರು ಒಟ್ಟಿಗೆ ಅಭಿನಯ ಮಾಡಿದಂತಹ ದಿಗ್ಗಜರು ಅನ್ನೋ ಸಿನಿಮಾ ಕೂಡ ತಮಿಳು ರೀಮೇಕ್ ಆಗಿರ್ತದೆ. ಇದು ಕನ್ನಡದಲ್ಲಿ 2001ರಲ್ಲಿ ತೆರೆಕಂಡಿದ್ದು ಡಿ ರಾಜೇಂದ್ರ ಬಾಬು ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ ತಮಿಳಿನ ನಟ್ಪುಕ್ಕಾಗ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ತಮಿಳಿನಲ್ಲಿ 1998ರಲ್ಲಿ ತೆರೆಕಂಡಿರುತ್ತೆ. ವಿಷ್ಣುವರ್ಧನ್ ರವರ ಮತ್ತೊಂದು ತಮಿಳು ರೀಮೇಕ್ ಸಿನಿಮಾ 1977ರಲ್ಲಿ ತೆರೆಕಂಡಿದ್ದ ಗಲಾಟೆ ಸಂಸಾರ. ಇದನ್ನು ಸಿ ವಿ ರಾಜೇಂದ್ರನ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ರಜನಿಕಾಂತ್, ಮಂಜುಳಾ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 1970ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ವೀಟುಕು ವೀಡು ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ರೆಬಲ್ ಸ್ಟಾರ್ ಅಂಬರೀಷ್ ಅವರ ಮತ್ತೊಂದು ತಮಿಳು ರೀಮೇಕ್ ಸಿನಿಮಾ 1988ರಲ್ಲಿ ತೆರೆಕಂಡಿದ್ದ ಬ್ರಹ್ಮ ವಿಷ್ಣು ಮಹೇಶ್ವರ. ಇದನ್ನು ರಾಜಚಂದ್ರ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಅಂಬರೀಷ್, ರವಿಚಂದ್ರನ್, ಅನಂತ್ನಾಗ್ ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 1977ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ಚಕ್ರವರ್ತಿ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ವಿಷ್ಣುವರ್ಧನ್ ರವರ ಇನ್ನೊಂದು ತಮಿಳು ರೀಮೇಕ್ ಸಿನಿಮಾ 1980ರಲ್ಲಿ ತೆರೆಕಂಡಿದ್ದ ಡ್ರೈವರ್ ಹನುಮಂತು. ಇದನ್ನು KSL ಸ್ವಾಮಿ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಇದರಲ್ಲಿ ಶಿವರಾಮ್ ಎನ್ನುವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿದ್ದು ವಿಷ್ಣುವರ್ಧನ್ ಹಾಗೂ ಅಂಬರೀಷ್ ಅವರು ಗೆಸ್ಟ್ ಅಪಿಯರೆನ್ಸ್ ಮಾಡಿರ್ತಾರೆ. ಈ ಸಿನಿಮಾ 1966ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ಸಾಧು ಮಿರಂದಲ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ರೆಬಲ್ ಸ್ಟಾರ್ ಅಂಬರೀಷ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರು ಒಟ್ಟಿಗೆ ಅಭಿನಯ ಮಾಡಿದಂತಹ ಮತ್ತೊಂದು ತಮಿಳು ರೀಮೇಕ್ ಸಿನಿಮಾ ಅಂದರೆ 1981ರಲ್ಲಿ ತೆರೆಕಂಡ ಅವಳ ಹೆಜ್ಜೆ. ಇದನ್ನು HR ಭಾರ್ಗವ ನಿರ್ದೇಶನ ಮಾಡಿರ್ತಾರೆ. ಈ ಸಿನಿಮಾ 1977ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ತೋಂಡಿಲ್ ಮೀನ್ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ವಿಷ್ಣುವರ್ಧನ್ ಅವರ ಇನ್ನೊಂದು ತಮಿಳು ರೀಮೇಕ್ ಸಿನಿಮಾ 1978ರಲ್ಲಿ ತೆರೆಕಂಡಿದ್ದ ಭಲೆ ಹುಡುಗ. ಇದನ್ನು TR ರಾಮಣ್ಣ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ವಿಷ್ಣುವರ್ಧನ್, ಮಂಜುಳಾ, ದ್ವಾರಕೀಶ್ ಅವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 1964ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ಪಂಕರ ಕುಟುಂಬಂ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ಗೆಳೆಯರೆ, ಡಾಕ್ಟರ್ ವಿಷ್ಣುವರ್ಧನ್ ಅವರ ತಮಿಳು ರೀಮೇಕ್ ಸಿನಿಮಾ ಇಷ್ಟೇ ಆಗಿರ್ತದೆ. ಇನ್ನುಳಿದ ಅಂಬರೀಷ್ ಅವರ ತಮಿಳು ರೀಮೇಕ್ ಸಿನಿಮಾಗಳನ್ನು ನೋಡೋಣ ಬನ್ನಿ. ಅಣ್ಣವರು, ಇದು 2003ರಲ್ಲಿ ತೆರೆಕಂಡ ಸಿನಿಮಾ. ಇದನ್ನು ಓಂ ಪ್ರಕಾಶ್ ರಾವ್ ನಿರ್ದೇಶನ ಮಾಡಿರ್ತಾರೆ. ರೆಬಲ್ ಸ್ಟಾರ್ ಅಂಬರೀಷ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 1991ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ತಲಪತಿ ಅನ್ನೋ ರಜನಿಕಾಂತ್ ಅವರ ಸಿನಿಮಾದ ರೀಮೇಕ್ ಆಗಿರ್ತದೆ. ಅಂಬಿನಿಗೆ ವಯಸ್ಸಾಯಿತು. ಇದು 2018ರಲ್ಲಿ ತೆರೆಕಂಡಿದ್ದ ಸಿನಿಮಾ. ಇದನ್ನು ಗುರುದತ್ ಗಾಣಿಗ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ರೆಬಲ್ ಸ್ಟಾರ್ ಅಂಬರೀಷ್, ಕಿಚ್ಚ ಸುದೀಪ್, ಶ್ರುತಿ ಹರಿಹರನ್ ಅವರು ಲೀಡ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಈ ಸಿನಿಮಾ 2017ರಲ್ಲಿ ತಮಿಳು ಭಾಷೆಯಲ್ಲಿ ತೆರೆಕಂಡಿದ್ದ ಪಾಂಡಿ ಅನ್ನೋ ಸಿನಿಮಾದ ರೀಮೇಕ್ ಆಗಿರ್ತದೆ. ನೋಡೋದ್ರಲ್ಲ ಗೆಳೆಯರೆ, ರೆಬಲ್ ಸ್ಟಾರ್ ಅಂಬರೀಷ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ರವರು ತಮಿಳಿನಿಂದ ಎಷ್ಟು ಸಿನಿಮಾಗಳನ್ನು ರೀಮೇಕ್ ಮಾಡಿದ್ದಾರೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಿಮಗೆ ಇವರಿಬ್ಬರ ಯಾವ ಸಿನಿಮಾ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದೇ ಥರ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.